ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತಿನ ಈ ಸಂಚಿಕೆಯಲ್ಲಿ ಮೈಸೂರಿನಿಂದ ನಾನು ಸುಪ್ರೀತ್ ಅಂತ ಸಮೇತ ಮುಂದೆ ಒಂದು ಕಮರ್ಷಿಯಲ್ ವಯಬಿಲಿಟಿಗೆ ಇರುವಂತಹ ನಿವೇಶನ ಮೈಸೂರು ವಿದ್ಯಾರಣ್ಯಪುರಮಲ್ಲಿರುವಂಥದ್ದು. ಇದು 36 ಅಡಿ ಇಂಟು 50 ಅಡಿ ನಾರ್ತ್ ಫೇಸಿಂಗು ಇವತ್ತು ನೋಡ್ತಾ ಇರುವಂಥದ್ದು. ನೋಡಿ ಲೊಕ್ಯಾಲಿಟಿ, ಫಸ್ಟ್ ನಾನು ಲೊಕ್ಯಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ ಒಂದ್ಸರಿ. ಈ ನಿವೇಶನ ಸೇಲ್ಗಿರುವಂಥದ್ದು 3 ರೋಡುಗಳು ಬಂದು ಸೇರುವಂತಹ ನಿವೇಶನ ಆಗಿರುತ್ತೆ. ಮೈಸೂರಿನ ಭಾಳ ಹೆಸರಾಂತ ಸ್ಟರ್ಲಿಂಗ್ ಥಿಯೇಟ್ರ್, ಮೈಸೂರಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಸ್ಟರ್ಲಿಂಗ್ ಥಿಯೇಟ್ರ್ ಅನ್ನೋದು ಹೆಸರುವಾಸಿ. ಅದು ಮೇನ್ ರೋಡು, ಅಲ್ಲಿಂದ ಅಬೌಟ್ 100 ಮೀಟರ್ಸ್, ಮೇನ್ ರೋಡಿಂದ 100 ಮೀಟರ್ಸ್ ಅಷ್ಟೇ ಸ್ಟರ್ಲಿಂಗ್ ಥಿಯೇಟ್ರ್ ಹಿಂಭಾಗ. ಜಸ್ಟ್ ಬಿಹೈಂಡ್ ಸ್ಟರ್ಲಿಂಗ್ ಥಿಯೇಟ್ರ್. ಸ್ಟರ್ಲಿಂಗ್ ಥಿಯೇಟ್ರ್ ಹಿಂಭಾಗದಲ್ಲಿ ಒಂದು ಸಮುದಾಯ ಭವನ. ಇದು ಇವಾಗ ನೋಡಿ ತೋರಿಸ್ತಿಲ್ಲ, ಒಂದು ಸಮುದಾಯ ಭವನ ಪಕ್ಕದ್ದು ನಿವೇಶನ ಆಗಿರುತ್ತೆ. ಇದು ಸೇಲ್ಗಿದೆ. ಏನು ಮಾಡಬಹುದು ಈ ಏರಿಯಾದಲ್ಲಿ, ಯಾವುದು ಚೆನ್ನಾಗಿ ಬಿಸ್ನೆಸ್ ಇಲ್ಲಿ ಮಾಡ್ಬೋದು ಅಂದರೆ, 1-2 ಅಂಗಡಿ ಮಳಿಗೆಗಳನ್ನ ಮಾಡಿ ರೆಂಟಿಗೆ ಬಹಳಷ್ಟು ಬೇಡಿಕೆ ಇರುವಂತಹ ಏರಿಯಾ ಆಗಿರುತ್ತೆ ಇದು. ಮೈಸೂರು ವಿದ್ಯಾರಣ್ಯಪುರ ಬಹಳ ಹಳೆ ಏರಿಯಾ. ಮೈಸೂರು ಪ್ಯಾಲೇಸಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಅಬೌಟ್ ಈ ಲೊಕೇಶನ್ಗೆ ಸಾಧಾರಣ ಒಂದು 4.5 6 ಕಿಲೋಮೀಟ್ರ್ ಆಗ್ಬೋದು. ಮೇನ್ ರೋಡ್, ಇವಾಗ ಅದರ ವೆಹಿಕಲ್ ಪಾಸ್ ಆದರೆ ಗೊತ್ತಾಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ. ಅದೇ ಸ್ಟರ್ಲಿಂಗ್ ಥಿಯೇಟ್ರ್ ಮೇನ್ ರೋಡ್. ಅಂದರೆ ಮೈಸೂರಿನ JP ನಗರ್ ಇಂಡಸ್ಟ್ರಿಯಲ್ ಏರಿಯಾ ಅಂತೀವಿ. ಆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗುವಂಥದ್ದು ಚಾಮುಂಡಿ ದೇವಸ್ಥಾನ, ವಿದ್ಯಾರಣ್ಯಪುರಮಂತ ಚಾಮುಂಡಿ ದೇವಸ್ಥಾನ ಇದೆ. ಅಲ್ಲಿಂದ ನಾವು ಗೋಯಿಂಗ್ ಟುವರ್ಡ್ಸ್ ಮಹರ್ಷಿ ಸ್ಕೂಲ್ ಇದೆ. ಅದು ಒನ್ ಆಫ್ ದಿ ವೆಲ್ ನೋನ್ ಸ್ಪಾಟ್ಸ್. ಅದಕ್ಕೋಸ್ಕರನೇ ಅದನ್ನು ಹೇಳಿದೆ. ಇದು ನಿವೇಶನ ಸೇಲ್ಗಿರುವಂಥದ್ದು. ನೋಡಿ ಈ ಥರ ಇದೆ. ಇಲ್ಲಿಂದನೇ ಒಂದು ರಸ್ತೆ, ಈ ರಸ್ತೆ ಭಾಗದಲ್ಲೇ ಇರುವಂತಹ ಕಮರ್ಷಿಯಲ್ ವಯಬಿಲಿಟಿ ಇರುವಂಥದ್ದು. ಮೇಲ್ಗಡೆ ಇಲ್ಲಿ ಯಾಕೆ ಈ ವಿಡಿಯೋ ಎಸ್ಪೆಷಲಿ ನಾನು ಕಮರ್ಷಿಯಲ್ ವಯಬಿಲಿಟಿ ಅಂತ ಇದೆ ಅಂದರೆ, ಈ ಏರಿಯಾದಲ್ಲಿ ನಿಮ್ಗೆ ಎಲ್ಲೂ ಸಹ ಹಾರ್ಡ್ಲಿ 1-2 ಸೈಟ್ಗಳು ಖಾಲಿ ನಿವೇಶನಗಳು ಸಿಗಲ್ಲ. 1-2 ಅಂಗಡಿಗಳನ್ನ ಹಾಕಿ ಮೇಲ್ಗಡೆ ರೆಂಟಲ್ ಇನ್ಕಮ್, ಇಲ್ಲಿ ಸೂಪರ್ ರೆಂಟಲ್ ಇನ್ಕಮ್ ಬರುತ್ತೆ. ಒಂದು 3 ಪೋರ್ಷನ್ ಅಥವಾ 4 ಪೋರ್ಷನ್ ಮನೆಗಳನ್ನ ನೀವು ಮಾಡಿಬಿಟ್ಟು ರೆಂಟಿಗೆ ಕೊಡಲಿಕ್ಕೆ ಬಹಳ ಯೋಗ್ಯವಾಗಿರುವಂತಹ ಲೊಕ್ಯಾಲಿಟಿ ಆಗುತ್ತೆ. ಮೇಯ್ನ್ ರೋಡಲ್ಲಿ ನಿಮಗೆ 1 ಅಥವಾ 2 ಅಂಗಡಿಗಳು ಖಾಲಿ ಸಿಗಲ್ಲ. ಸೊ ಇದು ಅಷ್ಟೇ 1 or 2 ಶಾಪ್ಸ್ ನೀವು ಮಾಡಿಬಿಟ್ಟು ರೆಂಟಿಗೆ ಕೊಡಲಿಕ್ಕೆ ಭಾಳ ಚೆನ್ನಾಗಿದೆ. ಮತ್ತು ಇಲ್ಲಿ ಈ ಏರಿಯಾದಲ್ಲಿ PG ಪೇಯಿಂಗ್ ಗೆಸ್ಟ್ ಬಿಸ್ನೆಸ್ಗೂ ಭಾಳ ಚೆನ್ನಾಗಿದೆ. ರೆಂಟಿಗೆ ಕೊಡ್ಬೋದು. ಇಲ್ಲ ಅಂತಂದರೆ ಗ್ರೌಂಡ್ ಫ್ಲೋರ್ನೆಲ್ಲ ಪಾರ್ಕಿಂಗ್ ಮಾಡಿ ಒಂದು 4-5 ಸ್ಮಾಲ್ ಸ್ಟುಡಿಯೋ ಅಪಾರ್ಟ್ಮೆಂಟ್ ಥರ ಮಾಡಿ ಅದೂ ಸಹ ರೆಂಟಿಗೆ ಕೊಡಲಿಕ್ಕೆ ಚೆನ್ನಾಗಿದೆ. Airbnb ಆ ಥರದವ್ರು ಬಂದು ಅದನ್ನು ವಹಿಸ್ಕೊಂಡು ನಿರ್ವಹಣೆ ಮಾಡಿಕೊಂಡು ನಿಮಗೆ ಟೈಮ್ಲಿ ಇನ್ಕಮ್ನ ಜನ್ರೇಟ್ ಮಾಡುವಂತಹ ಪ್ರಾಪರ್ಟಿ ಆಗಿರುತ್ತೆ ಇದು. ಸೊ ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ದಿ ಡೈನಮಿಕ್ಸ್ ಆಫ್ ದಿಸ್ ಪ್ರಾಪರ್ಟಿ. ಏನು ಮಾಡ್ಬೋದು ಈ ಜಾಗದಲ್ಲಿ ಅಂತ. 36 ಅಡಿ 50 ನಾರ್ತ್ ಫೇಸಿಂಗ್ ಜಾಗ, ವಿದ್ಯಾರಣ್ಯಪುರಂ, ಮೈಸೂರಿದು ಸೇಲ್ಗಿರುವಂಥದ್ದು. ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ. ಅಂದರೆ ಕುಡಿಯೋ ನೀರಿಗೆ ಕಾವೇರಿ ಕಬಿನಿ ವಾಟರ್ ಸಪ್ಲೈ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜು, ಎಲೆಕ್ಟ್ರಿಸಿಟಿ. ಸುತ್ತಮುತ್ತದಲ್ಲಿ ನಾನು ಹೇಳೋಗೇ ಇಲ್ಲ. ಅಂಗಡಿ ಮುಂಗಟ್ಟುಗಳು ಕೇಳಲೇಬಿಡಿ. ಮೇನ್ ರೋಡಿಂದ ಹಾರ್ಡ್ಲಿ 100 ಮೀಟರ್ಸ್ ಅಂತ ಹೇಳಿದ್ದೀನಿ. ಸೊ ಈ ವಿಡಿಯೋ ನೋಡ್ತಾ ಇದ್ದು ಡಿಸ್ಕ್ರಿಪ್ಷನಲ್ಲಿ ರೇಟ್ನ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮೀ ಆರ್ ವಾಟ್ಸಪ್. ಥ್ಯಾಂಕ್ ಯು.